ಮತ್ತು ಇನ್ನು ಎರಡನೇದು ಘಟ ಇರುತ್ತದೆ ಅಥವಾ ಆ ಘಟ ಇರುತ್ತದೆ ಎಂಬುದು ಪರೋಕ್ಷ ಜ್ಞಾನದ ಆಕಾರವಿರುತ್ತದೆ. ಇಲ್ಲಿ ಎದೇಪ ಏನಂದಪ್ಪ ಅಂತ ಕೇಳಿದ್ರೆ, ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ಇದನ್ನು ಪರೋಕ್ಷನೇ ಅದಲ್ರಿ. ಅವಕ್ಕೆ ಏನು ವ್ಯತ್ಯಾಸ ಅಂತ ಕೇಳ್ತಾನ. ಅದಕ್ಕೆ ತಥಾಪಿ ಹೇಳ್ತಾರೆ, ಸ್ಮೃತಿ ಜ್ಞಾನವೇನೋ ಏನ್ರಿ ಸಂಸ್ಕಾರಜನ್ಯವಿರುತ್ತದೆ. ಅದು ಆ ಸ್ಮೃತಿ ಜ್ಞಾನ ಸಂಸ್ಕಾರಜನ್ಯದದು. ಆದರೆ ಅನುಮಿತಿ ಮೊದಲಾದ, ನೋಡ್ರಿ, ಅನುಮಿತಿ ಮೊದಲಾದ ಅಂತ ಕೊಟ್ರು. ಅನುಮಿತಿ, ಉಪಮಿತಿ ಮತ್ತು ಅರ್ಥಾಪತ್ತಿ ಇವೆಲ್ಲ ಹೆಂಗಪ್ಪ ಅಂತ ಕೇಳಿದ್ರಿ, ಇವು ಪರೋಕ್ಷನೇ ಅದಾವ. ಪರೋಕ್ಷ ಇದ್ರು ಸಹಿತ ಇವು ಎದರದಪ್ಪ ಅಂತ ಎದರ ಗಣನ, ಪ್ರಮಾದ ಗಣನ ಅದಾವು. ಆ ಸ್ಮೃತಿ ಜ್ಞಾನ ಪ್ರಮಾದ ಗಣ ಇಲ್ಲ, ಅದನ್ನು ಪರೋಕ್ಷನೇ ಅದ ಖರೆ. ಆದ್ರೆ ಇವೆಲ್ಲ ಅನುಮಿತಿ ಮೊದಲಾದ ಜ್ಞಾನಗಳು ಇವ್ ಹೆಂಗಪ್ಪ ಅಂತ ಕೇಳಿದ್ರು, ಪ್ರಮಾಣ ಜನ್ಯ ಇದ್ದರಿಂದ ಪ್ರಮಾದೊಳಗಣನ ಅದ. ನಿನ್ನ ಏನು ಇದು ಸ್ಮೃತಿ ಜ್ಞಾನದಲ್ಲ, ಅದು ಪರೋಕ್ಷನೂ ಅದ, ಆದ್ರೆ ಅದು ಪ್ರಮಾಣ ಜನ್ಯ ಇಲ್ಲ. ಎಷ್ಟು ಭೇದದ ಅದಕ್ಕೆ. ಓಂ ನಮಃ ಶಿವಾರಿ. ಆ ಸ್ಮೃತಿ ಜ್ಞಾನಕ್ಕೂ ಮತ್ತು ಅನುಮಿತಿ ಮೊದಲಾದ ಜ್ಞಾನಕ್ಕೂ ಏನ್ ಅಂತರದಪ್ಪ ಅಂತ್ರ, ಇವು ಪ್ರಮಾಣ ಜನ್ಯದವ್ರು. ಇದು ಪ್ರಮಾಣ ಅಂದ್ರೆ ಪ್ರತ್ಯಕ್ಷ ಕಣ್ಣಿನಿಂದ ನೋಡಿ ಇದು ಇದು ಅಂದಾಗ ಇದು ಅಪರೋಕ್ಷ ಜ್ಞಾನ ಐತ್ರಿಪ್ಪರ. ಹೌನ್ರಿ. ಇನ್ನು ಬರೇ ಘಟಾಕಾರ ಆಯ್ತಂದ್ರ ಅದು ಪರೋಕ್ಷ ಜ್ಞಾನ ರೀ. ಘಟದ ದೇಶದ ತನ ಹೋಗಿಲ್ರಿ ಇದು. ಆ ವೃತ್ತಿ ಹೊರಗೆ ಹೋಗಿಲ್ರಿ, ಒಳಗೆ ಘಟಾಕಾರ ಆಗ್ಯದ. ಹೌನ್ರಿಪ್ಪರ. ಹ್ಞೂನ್ರಿ. ಘಟ ಸಮ್ಮುಖ ಇಲ್ಲದು, ಚಮ್ಮುಖ ಇಲ್ರಿಪ್ಪ. ಹ್ಞೂನ್ರಿ. ಬರೇ ಘಟ ಅಂತಾನ ವೃತ್ತಿ ಹೊರಗೆ ಹೋಗಿಲ್ರಿ. ಹಾ ರೀ. ಹೌನ್ರಿ. ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರ್ರಿ. ಇನ್ನು ಘಟ ಇರುತ್ತದೆ ಅಥವಾ ಆ ಘಟ ಇರುತ್ತದೆ ಎಂಬುದು ಪರೋಕ್ಷ ಜ್ಞಾನದ ಆಕಾರವಿರುತ್ತದೆ. ಅದಕ್ಕೆ ಎದ್ದೇಪಿ ಅಂತ ಏನಂತಾನ, ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ನೆನಪು ಮಾಡ್ಕೊಂಡದ್ದು ಅದು ಪರೋಕ್ಷನೇ ಅದ, ಎದುರಿಗೆ ಕಂಡಿಲ್ಲಲ್ಲ ಅಂತನ್ರಿ. ಅಂತನ್ರಿ. ಅದಕ್ಕೆ ಇವರು ತಥಾಪಿ ಹೇಳ್ತಾರೆ, ಸ್ಮೃತಿ ಜ್ಞಾನವೇನೋ ಸಂಸ್ಕಾರ ಜನ್ಯವಿರುತ್ತದೆ, ಅದು ಪ್ರಮಾಣ ಜನ್ಯ ಇಲ್ಲ. ಹಾ ರೀ, ಅದು ಪ್ರಮಾಣ ಜನ್ಯ ಇಲ್ಲ. ಮತ್ತೇನ್ ಜನ್ಯದ? ಸಂಸ್ಕಾರ ಜನ್ಯದದು. ಅನುಭವಜನ್ಯ ಸಂಸ್ಕಾರ, ಸಂಸ್ಕಾರಜನ್ಯ ಸ್ಮೃತಿ. ಆ ಸಂಸ್ಕಾರ ಸ್ಮೃತಿಗೆ ಬರ್ಬೇಕಾದ್ರೆ ನೀನ್ ಹೇಳಿದ್ರು, ನಾಕ್ ಹೇಳಿದ್ರು ನೋಡ್ರಿ. ಏನ್ರಿ? ಅದೃಷ್ಟ, ಸಾದೃಶ್ಯರಪ್ಪರ. ಹೌರಿ. ಆಮೇಲೆ ನಾಲ್ಕು ಹೇಳ್ಯಾರ ನೋಡ್ರಿ, ನಾಲ್ಕು. ಅದು ಸ್ಮೃತಿಗೆ ಆಗ್ಬೇಕಾದ್ರೆ 4 ಅವಯವ ಯಾವಪ್ಪ ಅಂತ ಕೇಳಿದ್ರೆ, ಅದೃಷ್ಟ, ಸಂಬಂಧ, ಸಾದೃಶ್ಯ, ಚಿಂತನ. 4ರಿಂದ 4 ಬೇಕತ್ತಿಲ್ಲ. 4ರೊಳಗೆ ಒಂದಿದ್ರು ಸ್ಮೃತಿ ಬಂದ್ಬಿಡ್ತದ್ರಿ. ಅದೃಷ್ಟದ ಇರ್ಬೇಕು ಒಂದು, ಇಲ್ಲಾದ್ರೆ ಚಿಂತನ ಇರ್ಬೇಕು ಒಂದು, ಇಲ್ಲಾದ್ರೆ ಸಂಬಂಧ ಇರ್ಬೇಕು, ಇಲ್ಲಾದ್ರೆ ಸಾದೃಶ್ಯ ಇರ್ಬೇಕು. ಇವು 4 ಬೇಕತ್ತಂಗಿಲ್ಲ. 4ರೊಳಗೆ ಒಂದಿದ್ರು ಸ್ಮೃತಿ ಆಗ್ತದ್ರಿ. ಸಾದೃಶ್ಯ ಒಂದು ಹಾವಿನ ಆಕಾರನೇ ಹಗ್ಗ ಆಗಿಲ್ಲಿ ಒಂದಿದ್ರು ಹಗ್ಗ ಹಾವಾಗಿ ತೋರ್ತದ್ರಪ್ಪ. ಸಂಸ್ಕಾರ ಜನ್ಯವಿರುತ್ತದೆ. ಆದರೆ ಅನುಮಿತಿ ಮೊದಲಾದ ಪರೋಕ್ಷ ಜ್ಞಾನವು ಪ್ರಮಾಣ ಜನ್ಯವಿರುತ್ತದೆ. ಇಷ್ಟು ಭೇದದ. ಜ್ಞಾನ ಏನೋ ಪರೋಕ್ಷದ, ಆದ್ರೆ ಈ ಸ್ಮೃತಿ ಜ್ಞಾನ ಪ್ರಮಾಣ ಜನ್ಯ ಇಲ್ಲ, ಸಂಸ್ಕಾರ ಜನ್ಯದ. ಮತ್ತೆ ಇವು ಅನುಮಿತಿ ಮೊದಲಾದ, ಅನುಮಿತಿ ಅಂದ್ರೆ ಅನುಮಾನ ಪ್ರಮಾಣದಿಂದ ಆಗುವಂತ ಅನುಮಿತಿ ಪ್ರಮ, ಮತ್ತು ಅರ್ಥಾಪತ್ತಿ ಪ್ರಮಾಣದಿಂದ ಆಗುವಂತ ಅರ್ಥಾಪತ್ತಿ ಪ್ರಮ, ಮತ್ತೆ ಉಪಮಾನ ಪ್ರಮಾಣದಿಂದ ಆಗುವಂತ ಉಪಮಿತಿ ಪ್ರಮ. ಇವಕ್ಕ ಪ್ರಮಾಣಕ್ಕೂ ಪ್ರಮಾಣಕ್ಕೂ ಒಂದೇ ಹೆಸರು ಅದಾವ್ರಿ. ಇವು ಅನುಮಿತಿ ಪ್ರಮಾದ್ರಪ್ಪರ. ಹೌನ್ರಿ. ಅರ್ಥಾಪತ್ತಿ ಪ್ರಮಾಣಕ್ ಅರ್ಥಾಪತ್ತಿ ಅನುಮಿತಿ ರೀ, ಉಪಮಾನ ಪ್ರಮಾಣಕ್ ಉಪಮಾನ
ಹ್ಞೂನ್ರಿ ಇನ್ನು ಉಪಮಾನ ಪ್ರಮಾಣದಿಂದ ಉಪಮಿತಿ ಪ್ರಮಾ. ಹ್ಞೂನ್ರಿ ಪ್ರಮಾ ಅಂದ್ರೆ ಜ್ಞಾನ ರೀ ಅವು. ಹ್ಞೂನ್ರಿ ಈಗ ಪ್ರತ್ಯಕ್ಷ ಪ್ರಮಾಣದಿಂದ ಯಾವಾಗಲೂ ಪ್ರತ್ಯಕ್ಷನ್ರಿ, ಅದು ಪರೋಕ್ಷ ಆಗುದೇ ಇಲ್ಲದು. ಹ್ಞೂನ್ರಿ ಇನ್ನ ಅನುಮಾನ ಪ್ರಮಾಣದಿಂದ ಉಪಮಾನ ಪ್ರಮಾಣದಿಂದ ಅರ್ಥಾಪತ್ತಿ ಪ್ರಮಾಣದಿಂದ ಆಗುವಂತ ಜ್ಞಾನ ಯಾವಾಗಲೂ ಪರೋಕ್ಷನೇ ಅವು. ಹೌದ್ರಿಪ್ಪ. ಉಪಮಾನ ಪ್ರಮಾಣದಿಂದ ಏನ್ರಿ, ಅಲ್ಲಿ ಅನುಮಾನ ಪ್ರಮಾಣದಿಂದ ಆಗುವಂತ ಜ್ಞಾನ ಯಾವುದು? ಬೆಂಕಿ ಜ್ಞಾನ. ನಮಗ್ ಹೊಗೆಯನ್ನು ಪ್ರತ್ಯಕ್ಷ ಅದ, ಆದ್ರೆ ಹೊಗೆದಿಂದ ಅನುಮಾನ ಮಾಡ್ತೇವಲ್ಲ, ಬೆಂಕಿ ಜ್ಞಾನ ಎಂತದಂದ್ರೆ ಪರೋಕ್ಷನೇ ಅದ ರೀ. ಮತ್ತೆ ಇನ್ನು ಅರ್ಥಾಪತ್ತಿ ಪ್ರಮಾಣಕ್ಕ ಮುಖ್ಯ ದೃಷ್ಟಾಂತ ಯಾವದ್ರಿ? ಸ್ಥೂಲತ್ವವನ್ನು ನೋಡಿ ರಾತ್ರಿ ಭೋಜನ ಮಾಡ್ತಾನಂತ ಹಿಂಗ್ ತಿಳ್ಕೊತೀವಿ ನೋಡ್ರಪ್ಪ. ಹಿಂಗ್ ತಿಳ್ಕೊತೇವ್ ನೋಡ್ರಿ, ಅದ ಅರ್ಥದ ಮ್ಯಾಗಿಂದ ಆಪತ್ತಿ ಮಾಡ್ತೇವ್ ನಾವು. ಆ ಊಟರೇ ನಾವು ಕಂಡಿಲ್ಲ, ಆ ಊಟ ಉಳ್ಳಾರ್ದೆ ಇವನು ಸ್ಥೂಲ ಶರೀರ ಇಟ್ಟು ವಚನ ಇರಂಗಿಲ್ಲ. ಅದಕ್ಕೆ ಆ ಊಟದ ಜ್ಞಾನ ಪರೋಕ್ಷದ. ಇನ್ನ ಉಪಮಾನ ಪ್ರಮಾಣಕ ದೃಷ್ಟಾಂತ ಏನ್ ಕೊಟ್ಟಾರ್ರಿಮ್ಮ? ಈಗ ಊರ ಆಕಳದಂತೆ ಕಾಡ್ ಆಕಳ ಅಂತ ಹೇಳ್ತಾರ ನೋಡ್ರಪ್ಪ. ಗೋ ಸಾದೃಶ್ಯ ಗವಯ ಇರುತ್ತದೆ. ಆ ಗವಯರೇ ಇವನಿಗೆ ಏನಿಲ್ಲ, ಪ್ರತ್ಯಕ್ಷ ಇಲ್ಲ, ಅದನ್ನು ಪರೋಕ್ಷ. ಇವು ಮೂರು ಪ್ರಮಾಣಗಳಿಂದ ಆಗುವಂತ ಜ್ಞಾನ ಯಾವಾಗಲೂ ಪರೋಕ್ಷನೇ. ಅನುಮಾನ ಪ್ರಮಾಣದಿಂದ, ಅರ್ಥಾಪತ್ತಿ ಪ್ರಮಾಣದಿಂದ, ಉಪಮಾನ ಪ್ರಮಾಣದಿಂದ. ಇನ್ನ ಶಬ್ದ ಪ್ರಮಾಣದಿಂದ ಆಗುವಂತ ಜ್ಞಾನ ಪರೋಕ್ಷನೂ ಆಗ್ತದ್ರಿ, ಅಪರೋಕ್ಷನೂ ಆಗ್ತದ. ಒಬ್ರು ಬೇರೆದವ್ರು ಪ್ರತ್ಯಭಿಜ್ಞಾ ಅಂತ ಬರ್ತದ ನೋಡ್ರಿಪ್ಪ, ಇನ್ನೊಬ್ರು ಹೇಳುದ್ರಿಂದ ಅದು ಪರೋಕ್ಷ ಆಗ್ತದ್ರಪ್ಪ, ಮತ್ತೊಬ್ರಿಂದ ಕೇಳಿದ್ರು. ಇನ್ನು ಸ್ವತಃ ನಾವು ಗೊತ್ತಿದ್ದ ಶಬ್ದ ವಿಚಾರ ಮಾಡಿದೆ ಅಂದ್ರೆ ಎದುರಿಗೆ ಪ್ರತ್ಯಕ್ಷನೂ ಅದ್ರಪ್ಪ, ಎದುರಿಗಿದ್ದಾಗ. ಅದು ಗುರುಮುಖದಿಂದ ಬರುವಂತ ವಾಕ್ಯ, ಆ ವಾಕ್ಯದ ಮ್ಯಾಗ ಡಿಪೆಂಡ್ ಅದ್ರಿ ಅದು. ಶಬ್ದ ಪ್ರಮಾಣದಿಂದ ಏನು ಶಾಬ್ದಿ ಪ್ರಮಾ ಆಗ್ತದಲ್ಲ, ಅದು ಪರೋಕ್ಷನೂ ಇರ್ತದೆ, ಅಪರೋಕ್ಷನೂ ಇರ್ತದೆ. ಹ್ಯಾಂಗ ಪರೋಕ್ಷ ಅಪರೋಕ್ಷ ಇರ್ತದಪ್ಪ ಅಂತ ಕೇಳಿದ್ರೆ, ಅವಾಂತರ ವಾಕ್ಯದಿಂದ ಬಂದಿತ್ತು ಅಂದ್ರೆ ಪರೋಕ್ಷ ಇರ್ತದ್ರಿ ಅದು. ಪ್ರತ್ಯೇಕವಾಗಿ ಬೋಧಿಸುವ ವಾಕ್ಯ ದೇವ್ರ ಅದಾನ ಅಂತ ಹೇಳ್ತಾರ, ಅದು ಪರೋಕ್ಷ ಆತದ ನೋಡ್ರಪ್ಪ. ಇನ್ನು ಮಹಾವಾಕ್ಯದಿಂದ ಅದು ಬಂದಿತ್ತು ಅಂದ್ರೆ ಅದು ಅಪರೋಕ್ಷ ಆಗ್ತದ್ರಿ. ನೀನೇ ಅದುವೇ ಇದ್ದಿ ಅಂತ ಹೇಳ್ತದ ನೋಡ್ರಪ್ಪ, ಅದು ಪ್ರತ್ಯಕ್ಷ ಜ್ಞಾನ ಆಗ್ತದ್ರಿ. ಶಬ್ದ ಪ್ರಮಾಣದಿಂದ ಆಗುವಂತ ಜ್ಞಾನ ಪರೋಕ್ಷನೂ ಆಗ್ತದ್ರಿ, ಅಪರೋಕ್ಷನೂ ಆಗ್ತದ. ಹ್ಯಾಂಗ ಪರೋಕ್ಷ ಅಪರೋಕ್ಷ ಆಗ್ತದಪ್ಪ ಅಂತ ಕೇಳಿದ್ರೆ, ಅವಾಂತರ ವಾಕ್ಯದಿಂದ ಹುಟ್ಟಿತ್ತು ಅಂದ್ರೆ ಪರೋಕ್ಷ ಆಗ್ತದ, ಮಹಾವಾಕ್ಯದಿಂದ ಹುಟ್ಟಿತ್ತು ಅಂದ್ರೆ ಅದು ಅಪರೋಕ್ಷ ಆಗ್ತದ. ಇದು ಸ್ವರೂಪನೇ ಹೇಳ್ತದಲ್ರಪ್ಪ, ನಮ್ ಸ್ವರೂಪನೇ ಪ್ರತ್ಯಕ್ಷ ಅನುಭವ ಇದು. ಅವಾಂತರ ವಾಕ್ಯ ಅದಕ್ಕಂತಾರ್ರಿಮ್ಮ. ಅದು ಜೀವರನ್ನು ಬ್ರಹ್ಮನನ್ನು ಪ್ರತ್ಯೇಕವಾಗಿ ಬೋಧಿಸುವ ವಾಕ್ಯ ಅವಾಂತರ ವಾಕ್ಯ ರಪ್ಪ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಬ್ರಹ್ಮಪರ ವಾಕ್ಯ ಅದ್ರಿ. ಇನ್ನ ಯಶ ಹೃದ್ಯಂತರ ಜ್ಯೋತಿ ಪುರುಷ ಅಂತ ಇದು ಜೀವನ ಪದ ಹೇಳ್ತದ್ರಿ, ತಂಪದ. ಒಬ್ಬೊಬ್ಬರ ಪರವಾಗಿನೇ ಹೇಳತ್ ನೋಡ್ರಿ. ಅವಾಂತರ ವಾಕ್ಯ ಅಂದ್ರೆ ಜೀವ ಬ್ರಹ್ಮರ ಸ್ವರೂಪವನ್ನು ಪ್ರತ್ಯೇಕವಾಗಿ ತಿಳಿಸಿಕೊಡುವಂತ ವಾಕ್ಯಕ್ಕೆ ಅವಾಂತರ ವಾಕ್ಯ ಅಂತ ಕರೀತಾರೆ. ಒಬ್ಬೊಬ್ಬರದೇ ಹೇಳ್ಬೇಕು. ಹೇಳಿದ್ರಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಐತಾರ ಉಪನಿಷತ್ತು ಏನ್ ಹೇಳ್ತಪ್ಪ ಅಂತ ಕೇಳಿದ್ರೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯ ಸ್ವರೂಪವಾಗಿ, ಜ್ಞಾನ ಸ್ವರೂಪವಾಗಿ, ಅನಂತ ಸ್ವರೂಪವಾಗಿ ಬ್ರಹ್ಮವೂ ಇದೆ. ಕೇವಲ ಬ್ರಹ್ಮನ ಬಗ್ಗೆ ಹೇಳ್ತ ನೋಡ್ರಿ ಅದು. ಹಿಂಗದೆ ಅಂತ ಕೂಡಲೇ ಅದು ಪರೋಕ್ಷ ಜ್ಞಾನವೇ ಆಯ್ತು. ಇನ್ನ ಆಗ ಹೇಳಿದ್ರ ಏಷ ವೃದ್ಧಾಂತರ ಜ್ಯೋತಿರ್ ಪುರುಷ ಅಂದ್ರೆ ಆ ಜೀವಾತ್ಮನ ಬಗ್ಗೆನೆ ಹೇಳ್ತಿದ್ವು. ಯಾಕಂದ್ರೆ ಅವಾಂತರ ವಾಕ್ಯದಿಂದ ಆಗುವಂತ ಜ್ಞಾನ ಪರೋಕ್ಷ ಜ್ಞಾನ ಆಗ್ತದ್ರಿ, ಮಹಾವಾಕ್ಯದಿಂದ ಆಗುವಂತ ಜ್ಞಾನ ಅಪರೋಕ್ಷ ಆಗ್ತದೆ. ಶಬ್ದ ಪ್ರಮಾಣದಿಂದ ಬಂದವ ಎರಡು.
ಒಂದು ಅವಾಂತರ ವಾಕ್ಯದ, ಒಂದು ಮಹಾವಾಕ್ಯದ. ಏನ್ ಹೇಳ್ತಾರೆ ನೋಡಿ, ಸ್ಮೃತಿ ಜ್ಞಾನವಾದರೂ ಕೂಡ ಪರೋಕ್ಷ ಜ್ಞಾನವೇ ಇರುವುದು. ತಥಾಪಿ ಸ್ಮೃತಿ ಜ್ಞಾನವೇನೋ ಸಂಸ್ಕಾರಜನ್ಯವಿರುತ್ತದೆ, ಆದರೆ ಅನುಮಿತಿ ಮೊದಲಾದ ಪರೋಕ್ಷ ಜ್ಞಾನವು ಪ್ರಮಾಣಜನ್ಯವಿರುತ್ತದೆ. ಇವೆಲ್ಲ ಏನವ? ಪ್ರಮಾಣಜನ್ಯವು. ಯಾವ? ಅನುಮಿತಿ ಮೊದಲಾದ. ಅನುಮಾನ ಪ್ರಮಾಣದಿಂದ ಅನುಮಿತಿ ಅದು ಪ್ರಮಾಣಜನ್ಯದ. ಇನ್ನ ಉಪಮಾನ ಪ್ರಮಾಣದಿಂದ ಉಪಮಿತಿ ಅದನ್ನು ಪ್ರಮಾಣಜನ್ಯದ. ಮತ್ತು ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಅದನ್ನು ಪ್ರಮಾಣಜನ್ಯದ. ಆದ್ರೆ ಸಂಸ್ಕಾರಜನ್ಯ ಜ್ಞಾನ ಮಾತ್ರ ಏನು ಸ್ಮೃತಿ ಅದಲ್ಲ, ಅದು ಪರೋಕ್ಷ ಅದ, ಆದ್ರೆ ಪ್ರಮಾಣಜನ್ಯ ಇಲ್ಲದ್ದರಿಂದ ಅದು ಪ್ರಮಾದೊಳಗ ಗಣನ ಇಲ್ಲ. ಯಾವಾದ್ರಿ? ಇವು ಮೂರು ರಿಪ್ಪರ. ಇವು ಮೂರು ಪ್ರಮಾದ ಗಣನ ಅದಾವ್ರಿ. ಗಣ ಅದಾವ್ರಿ. ಹ್ಞೂನ್ರಿಪ್ಪರ. ಆ ಸ್ಮೃತಿ ಜ್ಞಾನ ಮಾತ್ರ ಪ್ರಮಾದ ಗಣ ಇಲ್ಲ. ಹೌನ್ರಿಪ್ಪರ. ಹ್ಞೂನ್ರಿ. ಇಲ್ಲಿ ತನ ನಿನ್ನ ಆದ ವಿಷಯ. ಇವತ್ತಿನ ದಿವಸ 191ನೇ ಅಂಕದಲ್ಲಿ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ ಮತ್ತು ಅನುಪಲಬ್ಧಿ ಪ್ರಮಾಣಗಳ ಕಥನ ಅಂತ ಹೇಳಿದ್ರು. ಪ್ರಮಾಣದ ಪ್ರಸಂಗದಲ್ಲಿ ನಾವು ಪ್ರಮಾಣದ ನಿರೂಪಣ ಮಾಡುತ್ತೇವೆ. ಇದು ಪ್ರಸಂಗ ಬಂದದಂತ ಹೇಳಿ ನಾವೇನ್ ಮಾಡ್ತೇವೆ? ಪ್ರಮಾಣದ ಪ್ರಸಂಗದಲ್ಲಿ ನಾವು ಪ್ರಮಾಣದ ನಿರೂಪಣ ಮಾಡುತ್ತೇವೆ. ನಿರೂಪಣ ಅಂದ್ರಿ ಓಂ ನಮಃ ಶಿವಾಯಪ್ಪ. ತತ್ವಜ್ಞಾನ ಅನುಕೂಲ ಶಬ್ದ ಪ್ರಯೋಗ ನಿರೂಪಣ. ನಿರೂಪಣ ತತ್ವಜ್ಞಾನಾನುಕೂಲ ಶಬ್ದ ಪ್ರಯೋಗ ನಿರೂಪಣ. ತತ್ವ ಅಂದ್ರಿ ಇವು 5 ತತ್ವ. ಇದು ಶರೀರ ಪಂಚ ಏನಂದ್ರಿ ಮಹೇಶಣ್ಣ? ಅಲ್ಲಿ ಇನ್ನ ನಡು ಇನ್ನೊಂದು ಕುಂಡ್ರಿಸ್ಬೇಕು, ಸ್ವರೂಪ ಕುಂಡ್ರಿಸ್ಬೇಕು ನೀವು ಅಲ್ಲಿ. ಇನ್ನೊಮ್ಮೆ ಹೇಳ್ರಿ, ಬರ್ಕೋತೇನ್ರಿ? ಅನಾರೋಪಿತ ಸ್ವರೂಪಂ ತತ್ವ. ಅನಾರೋಪಿತ ಸ್ವರೂಪ ಆರೋಪ ಮಾಡಿ ಹೇಳಕ್ ಬರುದಿಲ್ಲ ಅದು. ಯಾಕಂದ್ರೆ ಯಾವಾಗಲೂ ಇದ್ದು ವಸ್ತು ಅದದು. ಶುದ್ಧ ಚೈತನ್ಯಕ್ಕೂ ತತ್ವ ಕಹೆ. ಶುದ್ಧ ಚೈತನ್ಯಕ್ಕೂ ತತ್ವ ಅಂತಾರ. ಏನ್ ಹೇಳ್ತಾರ ನೋಡ್ರಿ ಇಲ್ಲಿ. ಒಂದನೇದ್ದು, ಯಾವ ಚಾರ್ವಾಕರಿರುವರು. ಚಾರ್ವಾಕ್ ಅವರು ಅದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. 100 ಎಷ್ಟದ್ರಿ ಇದು? 193 ಚಾರ್ವಾಕ್ರ ಮ್ಯಾಗ ಬಂದದ. ಯಾರ ಮತದಲ್ಲಿ ಪಂಚಭೂತಗಳ ಅಂಗೀಕಾರವಿದೆಯೋ ಅಂತ ಯಾವ ದೇಹಾತ್ಮವಾದಿಗಳಿಗೆ ಲೋಕಾಯಿತವೆಂದು ಕರೆಯುತ್ತಾರೆ. ಅವ್ರಿಗೆ ಹೇಳ್ತಾರ, ಯಾರ ಮತದಲ್ಲಿ ಪಂಚಭೂತಗಳ ಅಂಗೀಕಾರವಿದೆಯೋ ಅಂದ್ರೆ 5 ಭೂತಗಳನ್ನು ಒಪ್ಪ್ಯಾರೋ ಅಂತ ಯಾವ ದೇಹಾತ್ಮವಾದಿಗಳಿಗೆ ಅಂದ್ರೆ ನಾನೇ ದೇಹ ಅಂತನ್ನುವವರಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಲೋಕಾಯಿತವೆಂದು ಹೇಳುತ್ತಾರೆ. ಲೌಕಿಕರಂತ್ರಿ ಅವರು. 5 ಭೂತಗಳನ್ನು ಒಪ್ಪ್ಯಾರ ಮತ್ತು ದೇಹವೇ ಆತ್ಮ ಅಂದಾರ್ರಿ ಅವರು. ಅಂದ್ರೆ ಪಾಮರರು ಅಂತ. ಇದರಿಂದ ವಿಲಕ್ಷಣವಾಗಿ ಯಾವ ಆಕಾಶವನ್ನು ಹೊರತುಪಡಿಸಿ
ಕೇವಲ 4 ಭೂತಗಳನ್ನೇ ಯಾರು ಅಂಗೀಕಾರ ಮಾಡಿರುವರೋ ಅಂತ ಯಾವ ದೇಹಾತ್ಮವಾದಿಗಳಿಗೆ ಚಾರ್ವಾಕರೆಂದು ಹೇಳುತ್ತಾರೆ. ಇವರು ದೇಹಾತ್ಮವಾದಿಗಳೇ ರೀ. ಹ್ಞೂನ್ರಿ. ಅವರು ದೇಹಾತ್ಮವಾದಿಗಳೇ. ಯಾರು? ಲೋಕಾಯುತರು. ಹ್ಞೂನ್ರಿ. ಅವ್ರಿಗೆ ಇವ್ರಿಗೆ ವ್ಯತ್ಯಾಸ ಏನಾಯ್ತ್ರಿಮ್ಮ? ಅವರು 5 ಭೂತ ಒಪ್ಕೊಂಡಾರಪ್ಪರ, ಇವ್ರು 4 ಭೂತ ಒಪ್ಕೊಂಡ್ರಪ್ಪರ. ಅವರು ಲೋಕಾಯುತರು 5 ಭೂತ ಒಪ್ಪ್ಯಾರ. ಇವ್ರು ಮಾತ್ರ ಆಕಾಶವನ್ನು ಬಿಟ್ಟು ಉಳಿದ 4 ಭೂತಗಳನ್ನ ಅಂಗೀಕಾರ ಮಾಡ್ಯಾರ ಇವ್ರು. ವಾಯು, ಅಗ್ನಿ, ಜಲ, ಭೂಮಿ ಒಪ್ಕೊಂಡ್ರಪ್ಪರ ಇವ್ರು. ಇವನ್ನು ಒಪ್ಪ್ಯಾರ ಇವು. ಹ್ಞೂನ್ರಿ. ಅದಕ್ಕೆ ಇವ್ರಿಗೆ ಏನಂತ್ರಪ್ಪ ಅಂತ ಕೇಳಿದ್ರೆ, ಇವರಿಗೆ ಚಾರ್ವಾಕರು. ಅವರು ದೇಹಾತ್ಮವಾದಿಗಳು, ಇವರು ದೇಹಾತ್ಮವಾದಿಗಳೇ. ಇನ್ನೇನು ಒಂದು ಭೂತ ಹೊರತುಪಡಿಸ್ಯಾರ ಇವ್ರು. ಒಂದು ಭೂತವನ್ನ ಇವ್ರು ಬಿಟ್ಟಾರ. ಅವ್ರು 5 ಭೂತ ಒಪ್ಪ್ಯಾರ. ಯಾರು? ಲೋಕಾಯುತರು. ಅದಕ್ಕೆ ಇವ್ರಿಗೆ ಏನಂತಾರ್ರಿ? 1 ಭೂತನ್ನು ಬಿಟ್ಟು 4 ಭೂತವನ್ನು ಒಪ್ಪಿದವರಿಗೆ ಚಾರ್ವಾಕರು. ಚಾರ್ವಾಕ ಅಂದ್ರೆ ಅಗದಿ ಒಳ್ಳೆ ಸುಂದರವಾಗಿ ಮಾತನಾಡವ್ರು ಇವ್ರು. ಮನ್ಯಾಗ ಏನು ಇದ್ದಂದ್ರ ಸಾಲ ಮಾಡಿ ತುಪ್ಪ ತಂದು ತಿನ್ರಿ, ಮಲ್ಲಂಗ್ ಗಾಡಿ ಹೊಡ್ರಿ, ಮುಂದೆ ಯಾರು ಬರೋರು? ದೇಹ ಹೋಯ್ತಂದ್ರ ಮುಕ್ತಿ ಆಯ್ತು ಅಂತಾರ ಅವ್ರು. ದೇಹವೇ ಆತ್ಮ, ಸುಖವೇ ಸ್ವರ್ಗ, ಮರಣವೇ ಮೋಕ್ಷ ಅವ್ರ ಸಿದ್ಧಾಂತ. ದೇಹವೇ ದೇವರು, ಭೋಜನವೇ ಭಕ್ತಿ, ಮರಣವೇ ಮುಕ್ತಿ. ಯಾರ್ದ್ರಿ ಇದು? ಚಾರ್ವಾಕರು. ಟಿಪ್ಪಣಿ ಮುಗಿತ್ ನೋಡ್ರಿ, ಅಷ್ಟೇ ಅದು. ಇನ್ನೇನಂತಾರ್ರಿ ಮ್ಯಾಲ ಅಂಕದೊಳಗೆ ನೋಡ್ರಿ, ಯಾವ ಚಾರ್ವಾಕರಿರುವರೋ ಅವರು ಏನ್ರಿ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿರುತ್ತಾರೆ. ಇದ್ರ ಮ್ಯಾಗ ಒಂದು 194 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಪ್ರತ್ಯಕ್ಷ ಪ್ರಮಾಣದ ಹಾಗೂ ಪ್ರಮಾದ ನಿರೂಪಣವನ್ನು ವೃತ್ತಿ ರತ್ನಾವಳಿಯ ದ್ವಿತೀಯ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ ಪ್ರಥಮ ಪ್ರಕಾಶದಲ್ಲಿ ವಿಸ್ತಾರವಾಗಿ ಮಾಡಿರುತ್ತದೆ. ಈ ಪ್ರತ್ಯಕ್ಷ ಪ್ರಮಾಣದ ಕಥನ ನಾವು ಎಲ್ಲಪ್ಪ ಅಂತ ಕೇಳಿದ್ರೆ ವೃತ್ತಿ ರತ್ನಾವಳಿ ಸಂಕ್ಷಿಪ್ತ ಮಾಡಿವಿ. ಎಲ್ಲಿ? ವೃತ್ತಿ ರತ್ನಾವಳಿಯ ದ್ವಿತೀಯ ರತ್ನದಲ್ಲಿ 2ನೇ ರತ್ನ, ಅಲ್ಲಿ ರತ್ನ ಅಂತ ಬರ್ತಾವ್ರಿ, ಇಲ್ಲಿ ಚತುರ್ದಶ ರತ್ನ. ಅಲ್ಲಿ ದ್ವಿತೀಯ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 1ನೇ ಪ್ರಕಾಶ. ಪ್ರಥಮ ಪ್ರಕಾಶ. 1ನೇ ಪ್ರಕಾಶ ಕೊಟ್ಟರನ್ರಿ. ಪ್ರಥಮ ಪ್ರಕಾಶದಲ್ಲಿ ಸವಿಸ್ತಾರವಾಗಿ ಮಾಡಿ. ಪ್ರಥಮ ಪ್ರಕಾಶದಲ್ಲಿ ಅಂದ್ರೆ 1ನೇ ಪ್ರಕಾಶದಲ್ಲಿ ವಿಸ್ತಾರವಾಗಿ ಮಾಡಿರುತ್ತದೆ. ರತ್ನಾವಳಿಯಲ್ಲಿ ಸಂಕ್ಷಿಪ್ತ ಕೊಟ್ಟಿವಿ, ವೃತ್ತಿ ಪ್ರಭಾಕರದಲ್ಲಿ ವಿಸ್ತಾರದ. ಅಲ್ಲಿ ನೋಡ್ಕೋರಿ, ನಿಮಗೆ ಇನ್ನೂ ಜಿಜ್ಞಾಸಿತ್ತಂದ್ರ ಅಂತ ಹೇಳಿದ್ರು ನೋಡ್ರಿ. ಏನಂತಾರಿ? 192ನೇ ಅಂಕ. 192ನೇ ಅಂಕದಲ್ಲಿ 2ನೇದ್ದು ನೋಡ್ರಿ. ಯಾರು? ಕಣಾದ ಮತ್ತು ಸುಗತಗಳ. ಕಣಾದ ಮತ್ತು ಸುಗತ. ಸುಗತ ಅಂದ್ರೆ ಬೌದ್ಧರ್ರಿ. ಕಣಾದ ಅಂದ್ರ ವೈಶೇಷಿಕ ಶಾಸ್ತ್ರಕರ್ತ. ಕಣಾದ ಕಣ್ಣಬುಕರ್ನು ಅಂತಾರ್ರಿ. ವೈಶೇಷಿಕ ಅವ್ರಿಗೆ ಕಣಬುಕನು ಅಂತಾರ್ರಿ. ಕಣಾದಕ್ಕೆ ಪರ್ಯಾಯ ಕಣಬುಕ. ಕಣಬುಕ ಅಂದ್ರ ಅವರು ಅಡವಿಯೊಳಗ ವಾಸ ಮಾಡಿಕೊಂಡು ಎಲ್ಲಾ ಜನ ರೈತರೆಲ್ಲ ರಾಶಿ ಮಾಡ್ಕೊಂಡು ತಾವು ಮನಿಗೆ ಹೋದ ಬಳಿಕ ಕಣದ ಮ್ಯಾಗ ಏನ್ ಚೆಲ್ಲಿರ್ತಾವ ನೋಡ್ರಿ, ಎತ್ತುಗಳ ಕಾಲಿಗೆ ಹಚ್ಚಿ ತೂರಕರ ಮುರ್ಯಾಕರ ಕಾಳ, ಅಂತ ಕಾಳಗಳನ್ನ ಆರಿಸಿಕೊಂಡು ತಮ್ಮ ಉದಾರ ನಿರ್ವಾಹ ಮಾಡಿಕೊಂಡು ಇಂಥ ಶಾಸ್ತ್ರ ರಚನಾ ಮಾಡ್ಯಾರ್ರಿ ಇವ್ರು, ಬರ್ದಾರ ಅವ್ರು. ಅದಕ್ಕೆ ಅವ್ರಿಗೆ ಕಣಾದರು, ಅವ್ರಿಗೆ ಕಣಬುಕರು ಅಂತ ಕರಿತಾರ್ರಿ ಅವ್ರಿಗೆ. ಎಷ್ಟ್ರಿ? 2ನೇದಾದಂತ ಕಣಾದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 195.
ವೈಶೇಷಿಕ ಶಾಸ್ತ್ರದ ಕರ್ತೃ ಆಗಲ್ಪಟ್ಟ ಅವರನ್ನು ಕಣಬುಕರೆಂತಲೂ ಕೂಡ ಕರೆಯುತ್ತಾರೆ. ಹ್ಮ್ ಕಣಬುಕರು ಅಂತ ಕರೆದು ಹೇಳ್ಯಾರ ನೋಡ್ರಿ ಇಲ್ಲಿ. ಹೌನ್ರಿ. ಅದಕ್ಕೆ ಕಣಾದ ಮತ್ತು ಸುಗತ ಮತಗಳ, ಸುಗತರ ಮ್ಯಾಗ ಒಂದು ಕೊಟ್ಟಾರ ನೋಡ್ರಿ, ಬೌದ್ಧ ಮತಗಳು. ಸುಗತ್ ಅಂದ್ರ ಬೌದ್ಧರು. ಸುಗತ್ ಅಂದ್ರೆ ಬೌದ್ಧರು, ಕಣಾದ ಅಂದ್ರೆ ವೈಶೇಷಿಕ ಶಾಸ್ತ್ರಕರ್ತರು. ಇವೆಲ್ಲ ತಲೆಯಾಗಿರ್ಬೇಕ್ರಿ ಹಂಗೆ. ಕಣಾದ ಮತ್ತು ಸುಗತ ಮತಗಳ ಯಾವ ಅನುಸಾರಿಗಳಾಗಿರುತ್ತಾರೆಯೋ ಅವರು ಎರಡನೇದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಒಂದೇ ಪ್ರಮಾಣ ಕೆಲಸ ಆಗಂಗಿಲ್ಲಪ್ಪ, ಅನುಮಾನ ಪ್ರಮಾಣ ಬೇಕಂತಾರ್ರಿ ಇವ್ರು, ಕಣಾದರು ಮತ್ತು ಸುಗತರು. ಏನಂತಾರಿ? ಎರಡನೇದಾದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಯಾಕಂದರೆ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿದ್ದಾದರೆ ತೃಪ್ತಿಯನ್ನು ಅರಸುವವನು ಭೋಜನದಲ್ಲಿ ಪ್ರವೃತ್ತಿಯಾಗುವುದಿಲ್ಲ. ಯಾಕಂದರೆ ಭುಂಜಿಸದಿರುವ ಭೋಜನದಲ್ಲಿ ತೃಪ್ತಿಯ ಕಾರಣತ್ವದ ಅನುಭವವಾಗಬೇಕಾದರೆ ಪ್ರತ್ಯಕ್ಷ ಪ್ರಮಾಣದಿಂದ ಜನಿಸಿದ ಪ್ರತ್ಯಕ್ಷ ಜ್ಞಾನ ಇರುವುದೇ ಇಲ್ಲಲ್ಲಿ. ಆದ್ದರಿಂದ ಭುಂಜಿಸಿದ ಭೋಜನದಲ್ಲಿ ತೃಪ್ತಿಯ ಕಾರಣತ್ವವನ್ನು ಯಾವನು ಅನುಭವ ಮಾಡಿರುತ್ತಾನೆಯೋ ಅವನು ಭುಂಜಿಸದಿರುವ ಭೋಜನದಲ್ಲಿ ಆದರೂ ಕೂಡ ಅನುಮಾನದಿಂದಲೇ ತಿಳಿದುಕೊಂಡು ತೃಪ್ತಿಯನ್ನು ಬಯಸಿ ಭೋಜನದಲ್ಲಿ ಪ್ರವೃತ್ತಿಯಾಗೋಣದರಿಂದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕಾಗುತ್ತದೆ. ಏನ್ ಹೇಳಿದ್ರವ? ಈಗ ಪ್ರತ್ಯಕ್ಷ ಪ್ರಮಾಣ ಒಂದನ್ನೇ ಅಂಗೀಕಾರ ಮಾಡಿದ್ರ ತೃಪ್ತಿ ಅರಸುವವ್ರ ಭೋಜನದಲ್ಲಿ ಪ್ರವೃತ್ತಿ ಆಗುದಿಲ್ಲ. ಅಂದ್ರ ಎದುರಿಗೆ ಕಾಣತದೇನೋ ರುಚಿ ಅದ, ಇದು ಎದರ್ಲಿಂದ ಆಗ್ಯದ ಅನ್ನೋ ಅನುಭವ ಬೇಕಲ್ರಿ ಪರ. ಇದ್ರಿಗೆ ಅನ್ನೇನೋ ಕಾಣಿಸ್ಲಿಗತ್ತದ್ರಿ. ಹ್ಞೂನ್ರಿಪ್ಪ. ತೃಪ್ತಿ ಕಾಣಿಸ್ಯದೇನ್ರಿ? ಇಲ್ರಪ್ಪ. ಹ್ಞೂನ್ರಿ, ಅನುಭವಿಸಿಲ್ಲ. ಪ್ರಮಾಣಕ್ಕ ತೃಪ್ತಿ ವಿಷಯ ಇಲ್ಲ. ಹ್ಞೂನ್ರಿ. ಆ ತೃಪ್ತಿ ಆದ್ರ ಎದರಿಂದ ಆಗ್ಯದಪ್ಪ ಅಂತ ಕೇಳಿದ್ರೆ ನಿನ್ನ ಉಂಡು ಬಳಕ ಅವನಿಗೆ ತೃಪ್ತಿ ಆಗ್ಯದ. ನಿನ್ನಿನ ದಿನ ನಿನ್ನೆ ಸೈ ಇತ್ತಂತ ಇವತ್ತು ನಮ್ಮ ಭೋಜನದ ತೃಪ್ತಿ ನೋಡಿ ತೃಪ್ತಿ ಪಡ್ತಾನ್ರಿ. ನಿನ್ನ ಉಂಡಾಕ್ರ ಅವನಿಗೆ ತೃಪ್ತಿ ಆಗ್ಯದ. ಇಂದು ನಾವು ಊಟ ಮಾಡ್ದಂದ್ರೆ ನನಗೆ ತೃಪ್ತಿ ಆಗ್ತದಂತ ಹೇಳಿ ಅವ ಅನುಮಾನ ಮಾಡ್ಯಾನ. ಆ ತೃಪ್ತಿ ಸದ್ದ ಪ್ರತ್ಯಕ್ಷ ಅಂತೂ ಇಲ್ಲವೇ ಇಲ್ಲ. ಉಂಡಾಕ್ರ ಅದ್ರ ತೃಪ್ತಿ ಆಗ್ತದೆ ಅಂತ ಅನುಮಾನ ಮಾಡ್ಲಿಕ್ಕತ್ತಾನಿಲ್ರಿ. ನಿನ್ನೆ ಅನುಭವಿಸಿದ್ದು ನೆನಪದಲ್ರಿ ಅವಂಗ್ರಿ. ಅದಕ್ಕ ಮತ್ತ ಈಗ ಉಂಡ್ರ ನನಗ ಅದನ್ನ ತೃಪ್ತಿ ಆಗ್ತದಂತ ಊಟದಲ್ಲಿ ಅವ ಪ್ರವೃತ್ತಿ ಆಗ್ಲಿಕತ್ತಾನ ಅನುಮಾನ ಮಾಡಿ. ಎರಡು ಬೇಕಂತನ್ರಿ. ನಿನ್ನ ಪ್ರತ್ಯಕ್ಷ ಅಂತೂ ಇಲ್ಲವೇ ಇಲ್ಲ. ಇಲ್ಲಿ ಆ ತೃಪ್ತಿ ಪ್ರತ್ಯಕ್ಷ ಕಾಣಿಸ್ಲಿಕತ್ತದೇನು? ಇಲ್ಲ. ಅದಕ್ಕೆ ಅನುಮಾನ ಪ್ರಮಾಣದಿಂದ ಆ ಊಟದಲ್ಲಿ ಪ್ರವೃತ್ತಿ ಆಗ್ತಾನವ. ಈಗ ಅಡಿಗೆರೆ ಎದುರಿಗೆ ಅನುಭವಿಸಿದ್ದು ಅದು ನಿಂದಿದ್ ನೋಡ್ರಿ ಅನುಮಾನ, ಅದು ನೆನಪು. ತೃಪ್ತಿ ಮಾತ್ರದು, ಆ ಪ್ರತ್ಯಕ್ಷಕ ವಿಷಯ ಇಲ್ಲ. ಅನುಮಾನದಿಂದ ಊಟದಲ್ಲಿ ಪ್ರವೇಶ ಆಗ್ಲಿಕತ್ತಾನಂದ್ರೆ ಆ ಅನುಮಾನ ಪ್ರಮಾಣ ಅವಶ್ಯ ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಭೋಜನದಲ್ಲಿ ಆದರೂ ಕೂಡ ಅನುಮಾನದಿಂದಲೇ ತಿಳಿದುಕೊಂಡು ಪ್ರವೃತ್ತಿಯನ್ನು ಬಯಸಿ ಭೋಜನದಲ್ಲಿ ಪ್ರವೃತ್ತಿಯಾಗೋಣದರಿಂದ ಅನುಮಾನ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಬೇಕಾಗುತ್ತದೆ. ಈ ರೀತಿಯಿಂದ ಕಣಾದ ಮತ್ತು ಸುಗತ ಮತದ ಅನುಸಾರಿಗಳು ಪ್ರತ್ಯಕ್ಷ ಮತ್ತು ಅನುಮಾನ ಈ ಎರಡೂ ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಚಾರ್ವಾಕರು ಲೋಕಾಯುತರು ಒಂದೇ ಪ್ರಮಾಣ ಒಪ್ಪಿದ್ರು. ಇವರು ಸುಗತ ಮತ್ತು ಕಣಾದರು ಎರಡೂ ಪ್ರಮಾಣ ಏನ್ ಮಾಡಿದ್ರು? ಅಂಗೀಕಾರ ಮಾಡಿದ್ರು ಇವರು. ಬರೇ ಪ್ರತ್ಯಕ್ಷ ಪ್ರಮಾಣದಿಂದ ಕೆಲಸ ಆಗುದಿಲ್ಲಪ್ಪ, ಅನುಮಾನ ಪ್ರಮಾಣ ಅವಶ್ಯ ಬೇಕಂತಾರ ಇವರು. ಮೊದಲಿನ ಅನುಭವ ನೆನಪು ಬೇಕಲ್ರಿ ಪರವ್ರಿಗೆ.
ಯಾಕ ಹಾ, ಈಗ ಊಟದಲ್ಲಿ ಪ್ರವೃತ್ತಿ ಆಗ್ಬೇಕಾದ್ರೆ ನಿನ್ನ ಆ ತೃಪ್ತಿಯದಿಂದ ಅನುಮಾನ ಮಾಡಿ ಊಟದಲ್ಲಿ ಪ್ರವೃತ್ತಿ ಆಗ್ತಾರ ಅವರು. ಹ್ಮ್ ಯಾಕಂದ್ರೆ ಉಂಡಕ್ರ ಅದು ತೃಪ್ತಿ ಆಗ್ತದೆ. ಹೌನ್ರಿ. ಹ್ಮ್ ನಿನ್ನ ಉಂಡಕ್ರ ನನಗೆ ತೃಪ್ತಿ ಆಗ್ಯದ, ಈಗ ಉಂಡಂದ್ರೆ ಮತ್ತೂ ತೃಪ್ತಿ ಆಗ್ತದ ಅಂತ ಹೇಳಿ ಅನುಮಾನ ಮಾಡ್ಲಾಗತ್ತಾನ ಅವ. ಹೌನ್ರಿ. ಯಾಕಂದ್ರೆ ಆ ತೃಪ್ತಿ ಅಂತೂ ಇಲ್ಲಿ ಪ್ರತ್ಯಕ್ಷ ಇಲ್ಲವೇ ಇಲ್ಲ. ಹ್ಮ್ ಅದು ಅನುಮಾನದಿಂದ ಅಲ್ಲಿ ಊಟದಲ್ಲಿ ಪ್ರವೇಶ ಆಗ್ಲಿಕತ್ತಾನ ಅಂದ ಬಳಿಕ ಅನುಮಾನ ಪ್ರಮಾಣ ಬೇಕು. ಹ್ಮ್ ಯಾರಂತಾರ್ರಿ? ಇವರು ಕಣ ಆದ್ರು ಮತ್ತು ಬೌದ್ಧರಂತಾರ. ಉಗತರು. ಈ ಎರಡೂ ಪ್ರಮಾಣಗಳನ್ನು ಅಂಗೀಕಾರ ಮಾಡುತ್ತಾರೆ. ಅದ್ರ ಮ್ಯಾಗ ಒಂದು 100 ಎಷ್ಟದಪ್ಪ ಅಂತ ಕೇಳಿದ್ರದು 97 97 ಟಿಪ್ಪಣ ಅದ ನೋಡ್ರಿ. ಅನುಮಾನ ಪ್ರಮಾಣ ಹಾಗೂ ಅನುಮಿತಿ ಪ್ರಮಾ, ಇಲ್ಲಿ ಪ್ರಮಾಣಕ್ಕೂ ಒಂದೇ ಹೆಸರ, ಪ್ರಮಾಕ್ಕೂ ಒಂದೇ ಹೆಸರ್ರಿ. ಹ್ಞೂನ್ರಿ. ಅನುಮಾನ ಪ್ರಮಾಣ ಹಾಗೂ ಅನುಮಿತಿ ಪ್ರಮಾ ಅಂದ್ರೆ ಜ್ಞಾನ. ಹ್ಮ್ ಅನುಮಾನ ಪ್ರಮಾಣ ಹಾಗೂ ಅನುಮಿತಿ ಪ್ರಮಾ ಇವುಗಳ ನಿರೂಪಣವನ್ನು ವೃತ್ತಿ ರತ್ನಾವಳಿಯ 3ನೇ ರತ್ನದಲ್ಲಿ ಮತ್ತು ವೃತ್ತಿ ಪ್ರಭಾಕರದ 2ನೇ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಲ್ಲಿ ನೋಡ್ರಿ ವಿಸ್ತಾರವಾಗಿ ನಿಮಗ ಇನ್ನೂ ಜಿಜ್ಞಾಸಿತ್ತಂದ್ರ ತಿಳಿ ಅವಲ್ತ ಹೇಳಿದ್ರು. ಅನುಮಾನ ಈ 2 ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಮತ್ತು ಇನ್ನ 193ನೇ ಅಂಕದಲ್ಲಿ 3ನೇದಾದಂಥ ಯಾರು ಸಾಂಖ್ಯಶಾಸ್ತ್ರದ ಕರ್ತೃವಾದ ಯಾವ ಕಪಿಲ ಮುನಿ, ಈ ಸಾಂಖ್ಯಶಾಸ್ತ್ರಕರ್ತ ಯಾರಪ್ಪ ಅಂತ ಕೇಳಿದ್ರೆ ಯಾವ ಕಪಿಲ ಮುನಿ ಇರುವನೋ ಅವನ ಮತದಲ್ಲಿ, ಅವನ ಮತದ ಅನುಸಾರಿಗಳು, ಅವನ ಮತದ ಅನುಸಾರಿಗಳು ಯಾರಪ್ಪ ಅಂತ ಕೇಳಿದ್ರೆ ರಾಮಾನುಜ, ಮಧ್ವ ಇವರು. ಸಾಂಖ್ಯಶಾಸ್ತ್ರದ ಕರ್ತೃವಾದ ಯಾವ ಕಪಿಲ ಮುನಿ ಇರುವನೋ ಅವನ ಮತದ ಅನುಸಾರಿಗಳು 3ನೇದಾದ ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಬರೇ ಪ್ರತ್ಯಕ್ಷ ಅನುಮಾನ 2ರಿಂದ ಕೆಲಸ ಆಗಂಗಿಲ್ಲ ಅಂತಾರೆ ಇವರು. ಶಬ್ದದಿಂದ ಹೇಳಿರ್ತಾರಲ್ರಿ ಹಿಂದ ಆದದ್ದು ಅನುಮಾನ ಪ್ರಮಾಣ ಹೇಳ್ಬೇಕಾದ್ರು. ಅನುಮಾನ ಪ್ರಮಾಣದೊಳಗೆ ಶಬ್ದ ತರಬೇಡ್ರಿ ನೀವು ಅಲ್ಲಿ. ಅಲ್ಲಿ ಆ ಅನುಮಾನವೇ ಪ್ರಮಾಣ. ಅನುಮಿತಿ ಪ್ರಮಾ. ಅನುಮಿತಿ ಪ್ರಮಾ ಹೊಗೆ ಎದ್ದದಂದ್ರ ಆ ಹೊಗೆ ಏನಾಯ್ತ್ರಿ, ಅದರಿಂದ ಅನುಮಾನ ಮಾಡ್ತಾನಲ್ಲ, ಬೆಂಕಿ ಇಲ್ದೆ ಇದು ಹೊಗೆ ಹೇಳಂಗಿಲ್ಲ. ಆ ಅನುಮಾನವೇ ಪ್ರಮಾಣ ಅಲ್ಲಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಸಾಂಖ್ಯಶಾಸ್ತ್ರದ ಕರ್ತೃವಾದ ಯಾವ ಕಪಿಲ ಮುನಿ ಇರುವನೋ ಅವನ ಮತದ ಅನುಸಾರಿಗಳು 3ನೇದಾದ ಶಬ್ದ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾರೆ. ಯಾಕಂದರೆ ಒಂದು ವೇಳೆ ಪ್ರತ್ಯಕ್ಷ ಮತ್ತು ಅನುಮಾನಗಳ 2 ಪ್ರಮಾಣಗಳನ್ನು ಅಂಗೀಕರಿಸಿದ್ದಾದರೆ ದೇಶಾಂತರದಲ್ಲಿ ಯಾವಾತನ ತಂದೆಯು ಮರಣ ಹೊಂದಿರುವನೋ ಅವನಿಗೆ ಯಾವನು ಒಬ್ಬ ಯಥಾರ್ಥ ವಕ್ತ, ನೋಡ್ರಿ ನಂತರಿ, ಅವನಿಗೆ ಯಾವನು ಒಬ್ಬ ಯಥಾರ್ಥ ವಕ್ತ. ವಕ್ತ ಅಂದ್ರಿ ನೋಡಿ ಬಂದಾವ ಹೇಳ್ತಾನ್ರಿಪ್ಪ. ವಕ್ತ ಅಂದ್ರೇನ್ರಿ? ಓಂ ನಮ ಶಿವಾಯರಪ್ಪ. ಹೇಳ್ರಿ. ವಾಕ್ಯ ಉಚ್ಚಾರಣ ಕರ್ತನಿಗೆ ವಕ್ತ. ವಕ್ತ ನೋಡ್ರಿ, ಇವೆಲ್ಲ ಲಕ್ಷಣದ ನೋಡ್ರಿ. ವಾಕ್ಯ ಉಚ್ಚಾರಕರ್ತ ವಕ್ತ. ಏನಂತಾರ್ರಿ? ತಂದೆಯ ಮರಣ ಹೊಂದಿರುವನೋ ಅವನಿಗೆ ಯಾವನು ಒಬ್ಬ ಯಥಾರ್ಥ ವಕ್ತ ಪುರುಷನು. ಯಥಾರ್ಥ ವಕ್ತ ಅಂದ್ರೆ ಯಥಾರ್ಥ ಹೇಳವಿರ್ತಾನವ. ಯಥಾರ್ಥ ಅಂದ್ರೆ ಅವ ಯಥಾರ್ಥ ವಕ್ತ ಪುರುಷನು ಬಂದು ಏನ್ ಹೇಳುತ್ತಾನೆ, ನಿನ್ನ ತಂದೆಯು ಮರಣ ಹೊಂದಿದನು.
ಆಗ ಶ್ರೋತೃವಿಗೆ ತಂದೆಯ ಮರಣದ ನಿಶ್ಚಯವು ಆಗಬಾರದಿತ್ತಿಂದ. ಅವ ಹೇಳೋದ್ ಕೂಡಲೇ ನಮ್ಮ ಅಪ್ಪ ಸತ್ತಾನಂತೇಳಿ ಹಿಂಗ ಅವನಿಗೆ ಆ ನಿಶ್ಚಯ ಆಗಬಾರ್ದಾಗಿತ್ತು. ಯಾಕಂದ್ರ ನಿಂದು ಅಲ್ಲಿ ಪ್ರತ್ಯಕ್ಷ ನೋಡ್ಲಿಕ್ನು ಇಲ್ಲ, ಅನುಮಾನ ಮಾಡಿ ತಿಳ್ಕೊತೀನಿ ಅಂದ್ರೆ ಚಿನ್ನನೂ ಇಲ್ಲ. ಹೇಳದ ಕರೆ ಗೊತ್ತಾಗುದ್ರಿ ಅದು. ಈಗೇನೋ ಎಲ್ಲ ಮೊಬೈಲ್ ಬಂದಾವ, ಗಳಿಗ್ಯಾಗ ಎಲ್ಲ ಕಡೆ ಸುದ್ದಿ ಆಗ್ತದೆ. ಹಿಂದಿನ ಕಾಲದಲ್ಲಿ ಹಳ್ಯಾಗ ಇದಕ್ಕೂ ಮೊದಲು ಟಪಾಲ್ ಹಾಕಿ ಬಿಡ್ತಿದ್ರು, ಅದಕ್ಕೂ ಮೊದಲು ಹೋಗಿ ಹೇಳೇ ಬರ್ಬೇಕ್ರಿ. ಹೇಳೋದೇ ಗೊತ್ತೇ ಆಗ್ತಿತ್ತಿಲ್ಲ. ಅದಕ್ಕೆ ಹೇಳ್ತಾರ ನೋಡ್ರಿ, ಶ್ರೋತೃವಿಗೆ ತಂದೆಯ ಮರಣದ ನಿಶ್ಚಯವೂ ಆಗಬಾರದಿತ್ತು. ಯಾಕಂದರೆ ದೇಶಾಂತರದಲ್ಲಿರುವ ತಂದೆಯ ಮರಣದ ಜ್ಞಾನವು ಪ್ರತ್ಯಕ್ಷ ಮತ್ತು ಅನುಮಾನಗಳಿಂದ ಆಗುವುದು ಸಂಭವಿಸುವುದಿಲ್ಲ. ಪ್ರತ್ಯಕ್ಷ ನೋಡ್ತೀನಂದ್ರೆ ದೂರದ ಪ್ರತ್ಯಕ್ಷ ಇಲ್ಲ, ಒಳ್ಳೆ ಅನುಮಾನ ಮಾಡ್ರಿ ತಿಳ್ಕೊತೀನಂದ್ರೆ ಏನಾರ ಚಿನ್ನದವೇನ್ರಿ? ಚಿನ್ನನೂ ಇಲ್ಲ. ಆದ್ರ ಈ ರೀತಿಯಿಂದ ಅದಕ್ಕ ಏನ್ ಬೇಕ್ರಿ? ಆ ಶಬ್ದ ಪ್ರಮಾಣ ಒಂದು ಬೇಕು. ಹೇಳದಕ್ರೆ ಗೊತ್ತಾಗದ್ರಿ ಅದು ಸತ್ತಾನಂತ. ಈ ರೀತಿಯಿಂದ ಕಪಿಲ ಮತದ ಅನುಸಾರಿಗಳು ಪ್ರತ್ಯಕ್ಷ, ಅನುಮಾನ ಹಾಗೂ ಶಬ್ದ ಈ ಮೂರೂ ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಇವರು ಸಾಂಖ್ಯಶಾಸ್ತ್ರಕರ್ತ ಅವ್ರ ಅನುಸಾರಿಗಳು ಏನ್ ಮಾಡ್ಯಾರ್ರಿ? ಆ ಪ್ರತ್ಯಕ್ಷ ಮತ್ತು ಅನುಮಾನದ ಜೊತೆಗೆ ಶಬ್ದ ಪ್ರಮಾಣ ಒಂದು ಸ್ವೀಕಾರ ಮಾಡ್ಯಾರ. ಈ ಶಬ್ದ ಪ್ರಮಾಣ ಮ್ಯಾಗ 198 ಒಂದು ಇದು ಕೊಟ್ಟಾರ ನೋಡ್ರಿ ಪಂಡಿತ್ ಪೀತಾಂಬರಜಿಯವರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶಬ್ದ ಪ್ರಮಾಣ ಮತ್ತು ಶಾಬ್ದಿ ಪ್ರಮಾ ಇವುಗಳ ನಿರೂಪಣವನ್ನು ವೃತ್ತಿ ರತ್ನಾವಳಿಯ 5ನೆಯ ರತ್ನದಲ್ಲಿಯೂ ಮತ್ತು ವೃತ್ತಿ ಪ್ರಭಾಕರದ 3ನೇ ಪ್ರಕಾಶದಲ್ಲಿಯೂ ಮಾಡಿರುತ್ತದೆ. ಆ ರತ್ನಾವಳಿ ಬರೆದವ್ರು ಯಾರಪ್ಪ ಅಂತ ಕೇಳಿದ್ರಿ, ಇವ್ರಿ ಯಾರು? ಈ ವಿಚಾರ ಸಾಗರಕಾರರ ಈ ಟಿಪ್ಪಣಿಕಾರರು ಪಂಡಿತ್ ಪೀತಾಂಬರ್ಜಿ ಅವ್ರ. ಪಂಡಿತ್ ಪೀತಾಂಬರ್ಜಿ ಅವ್ರಿ. ವಿಚಾರ ಚಂದ್ರೋದಯನು ಅವರೇ ಬರ್ದಾರಲ್ರಿ. ವಿಚಾರ ಚಂದ್ರೋದಯ, ವೃತ್ತಿ ರತ್ನಾವಳಿ ಮತ್ತು ಬೋಧ ರತ್ನಾಕರ ಅಂತ ಇನ್ನೊಂದು ಗ್ರಂಥ ಅದರಿ. ಇನ್ನು ಅವ್ರ ಗ್ರಂಥ ಭಾಳ ಅವ್ರಿ. ಮತ್ತ ಪಂಚದಶಿಗೆ ಭಾಷಾಂತರ ಮಾಡ್ಯಾರ್ರಿ ಅವರು, ಸಂಸ್ಕೃತದಲ್ಲಿ ಇದ್ದುದು ಹಿಂದಿಗೆ. ಪಂಚದಶಿ ಅನು ವಿದ್ಯಾರಣ್ಯರ ಗ್ರಂಥ ಅದಲ್ರಿ, ಅದು ಸಂಸ್ಕೃತ ಇತ್ತು, ಹಿಂದಿ ಭಾಷಾಂತರ ಮಾಡ್ಯಾರ. ಬಹಳ ಗ್ರಂಥ ಅವ್ರು ಏನೋ ನಮ್ಗೆ ಗೊತ್ತಿರ್ಲಾರ್ದು. ಶಬ್ದ ಪ್ರಮಾಣ ಮತ್ತು ಶಾಬ್ದಿ ಪ್ರಮಾ ಇವುಗಳ ನಿರೂಪಣವನ್ನು ವೃತ್ತಿ ರತ್ನಾವಳಿಯ 5ನೇ ರತ್ನದಲ್ಲಿಯೂ ಮತ್ತು ವೃತ್ತಿ ಪ್ರಭಾಕರದ 3ನೆಯ ಪ್ರಕಾಶದಲ್ಲಿಯೂ ಮಾಡಿರುತ್ತದೆ. ವಿಸ್ತಾರ ಬೇಕಾದ್ರೆ ಅಲ್ಲಿ ನೋಡ್ಕೋರಿ. ಇಲ್ಲಿ ಬಂದಿತ್ತು ಇದು. ಶಬ್ದ ಈ 3 ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಮತ್ತು ಇನ್ನ 194ನೇ ಅಂಕದಲ್ಲಿ 4ನೇದಾದಂಥ ಯಾವ ನ್ಯಾಯಶಾಸ್ತ್ರದ ಕರ್ತೃವಾದ ಯಾವ ಗೌತಮನಿರುವನೋ, ನ್ಯಾಯಸೂತ್ರಕರ್ತಾರಿವ ಗೌತಮ, ನ್ಯಾಯಶಾಸ್ತ್ರದ ಕರ್ತೃವಾದ ಯಾವ ಗೌತಮನಿರುವನೋ ಅವನ ಮತದ ಅನುಸಾರಿಗಳು ಉಪಮಾನವನ್ನು ಕೂಡ ಚತುರ್ಥ ಪ್ರಮಾಣವೆಂದು ಅಂಗೀಕಾರ ಮಾಡಿರುತ್ತಾರೆ. ಯಾಕೆಂದರೆ ಪ್ರತ್ಯಕ್ಷವೇ ಮೊದಲಾದ 3 ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾದರೆ ಯಾವ ಪುರುಷನು ಗವ ಎಂದರೆ ಕಾಡಾಕಳನ್ನು ನೋಡಿರುವುದಿಲ್ಲವೋ ಅಂತ ಪುರುಷನು ಅರಣ್ಯವಾಸಿ ಪುರುಷನಿಂದ ಈ ರೀತಿ ಶ್ರವಣ ಮಾಡಿರುತ್ತಾನೆ. ಏನಂತ? ಗೋವಿನ ಸಾದೃಶ್ಯವಾಗಿ ಗವೈ ಇರುತ್ತದೆ,
ಆಗ ಆ ಪುರುಷನು ಯಾವಾಗ ವನದಲ್ಲಿ ಹೋಗುತ್ತಾನೆಯೋ ಮತ್ತು ಗವೈಯನ್ನು ನೋಡುತ್ತಾನೆಯೋ ಆವಾಗ ಅವನಿಗೆ ಅರಣ್ಯವಾಸಿ ಪುರುಷನು ಹೇಳಲ್ಪಟ್ಟ ಯಾವ ಗೋವಿನ ಸದೃಶ್ಯ ಗವೈ ಇರುತ್ತದೆ ಎಂಬ ವಾಕ್ಯವು ಹಾಗೂ ಅದರ ಅರ್ಥವು ಸ್ಮರಣೆಯಾಗುತ್ತದೆ. ಆ ಸ್ಮೃತಿಯ ನಂತರದಲ್ಲಿ ಆ ಪುರುಷನಿಗೆ ಈ ಪಶು ಗವೈ ಇರುತ್ತದೆ ಎಂಬ ಜ್ಞಾನವಾಗುತ್ತದೆ. ಹಾಗಾದರೆ ಇಂಥ ಜ್ಞಾನವು ಆಗಬಾರದಾಗಿತ್ತು. ಆದ್ದರಿಂದಲೇ ಇಂಥ ವಿಲಕ್ಷಣ ಜ್ಞಾನಕ್ಕೆ ಕಾರಣವಾದ ಉಪಮಾನ ಪ್ರಮಾಣವನ್ನಾದರೂ ಕೂಡ ಅಂಗೀಕಾರ ಮಾಡಿರುತ್ತಾರೆ. ಆ ಉಪಮಾನ ಪ್ರಮಾಣ ಅಲ್ಲಿ ಯಾಕಂದ್ರೆ ಅಲ್ಲಿ ಪ್ರತ್ಯಕ್ಷನೂ ಇಲ್ಲ, ಮತ್ತ ಅನುಮಾನದಿಂದ ತಿಳಿತ ಅದನ್ನೂ ಇಲ್ಲ, ಮತ್ತು ಇನ್ನು ಶಬ್ದದಿಂದಲೇ ಹೇಳ್ತೀನಿ ಅದನ್ನೂ ಇಲ್ಲ. ಅಲ್ಲಿ ಉಪಮಾನ ಮ್ಯಾಗಿಂದೇ ಗೊತ್ತು ಮಾಡ್ಕೊಳ್ಳೋದ್ರಿ. ಅಲ್ಲಿ ಜ್ಞಾನಕ್ಕೆ ಕಾರಣವಾದ ಉಪಮಾನ ಪ್ರಮಾಣವನ್ನಾದರೂ ಕೂಡ ಅಂಗೀಕಾರ ಮಾಡಿರುತ್ತಾರೆ. ಆ ಉಪಮಾನ ಪ್ರಮಾಣದ್ದು ಇಲ್ಲಿ ಒಂದು ಟಿಪ್ಪಣಿ ಕೊಟ್ಟಾರ ನೋಡಿ, 200. ಉಪಮಾನ ಪ್ರಮಾಣ ಮತ್ತು ಉಪಮಿತಿ ಪ್ರಮಾ ಇವುಗಳ ನಿರೂಪಣೆಯನ್ನು ವೃತ್ತಿ ರತ್ನಾವಳಿಯ 4ನೇ ರತ್ನದಲ್ಲಿ ಹಾಗೂ ವೃತ್ತಿ ಪ್ರಭಾಕರದ 5ನೇ ಪ್ರಕಾಶದಲ್ಲಿ ಮಾಡಿರುತ್ತಾರೆ. ನ್ಯಾಯಶಾಸ್ತ್ರಕರ್ತುವಾದ ಯಾವ ಗೌತಮನಿರುವನೋ ಅವನ ಮತದ ಅನುಸಾರಿಗಳು ಉಪಮಾನವನ್ನು ಕೂಡ ಚತುರ್ಥ ಪ್ರಮಾಣವೆಂದು ಅಂಗೀಕಾರ ಮಾಡಿರುತ್ತಾರೆ. ಯಾಕೆಂದರೆ ಪ್ರತ್ಯಕ್ಷವೇ ಮೊದಲಾದ 3 ಪ್ರಮಾಣಗಳನ್ನು ಅಂಗೀಕಾರ ಮಾಡಿದ್ದಾದರೆ ಯಾವ ಪುರುಷನು ಗವ ಎಂದರೆ ಕಾಡಾಕಳನ್ನು ನೋಡಿರುವುದಿಲ್ಲವೋ ಅಂಥ ಪುರುಷನು ಅರಣ್ಯವಾಸಿ ಪುರುಷನಿಂದ ಈ ರೀತಿ ಶ್ರವಣ ಮಾಡಿರುತ್ತಾನೆ. ಏನಂತ ಮಾಡ್ಯಾನ? ಗೋವಿನ ಸಾದೃಶ್ಯವಾಗಿ ಗವ ಇರುತ್ತದೆ. ಆಗ ಆ ಪುರುಷನು ಯಾವಾಗ ವನದಲ್ಲಿ ಹೋಗುತ್ತಾನೆಯೋ ಮತ್ತು ಗವೈಯನ್ನು ನೋಡುತ್ತಾನೆಯೋ ಆವಾಗ ಅವನಿಗೆ ಅರಣ್ಯವಾಸಿ ಪುರುಷನು ಹೇಳಲ್ಪಟ್ಟ ಯಾವ ಗೋವಿನ ಸಾದೃಶ್ಯ ಗವೈ ಇರುತ್ತದೆ ಎಂಬ ವಾಕ್ಯವು ಹಾಗೂ ಅದರ ಅರ್ಥವು ಸ್ಮರಣೆಯಾಗುತ್ತದೆ. ಆ ಸ್ಮೃತಿಯ ನಂತರದಲ್ಲಿ ಆ ಪುರುಷನಿಗೆ ಈ ಪಶು ಗವೈ ಇರುತ್ತದೆ ಎಂಬ ಜ್ಞಾನವಾಗುತ್ತದೆ. ಹಾಗಾದರೆ ಅಂಥ ಜ್ಞಾನವಾಗಬಾರದಾಗಿತ್ತು. ಅದು ಪ್ರತ್ಯಕ್ಷನೂ ಇಲ್ಲ, ಅನುಮಾನದಿಂದನೂ ಇಲ್ಲ, ಮತ್ತು ಎದರಿಂದಿಲ್ರಿ ಇನ್ನೊಂದು ಶಬ್ದದಿಂದನೂ ಇಲ್ಲದು. ಅದು ಹೆಂಗ ಸಾದೃಶ್ಯದಿಂದ ಆಯ್ತು ನೋಡ್ರಿ. ಅದು ಅದೇ ಆ ಕಾರಣ ಇದು ಅದಕ್ಕೆ ಹೇಳಿದ್ನಲ್ರಿ. ಆದ್ದರಿಂದಲೇ ಇಂಥ ವಿಲಕ್ಷಣ ಜ್ಞಾನಕ್ಕೆ ಕಾರಣವಾದ ಉಪಮಾನ ಪ್ರಮಾಣವನ್ನಾದರೂ ಕೂಡ ಅಂಗೀಕಾರ ಮಾಡಬೇಕಾಯ್ತು. ಇನ್ನು 195ರ ಅಂಕದಲ್ಲಿ 5ನೇದಾದಂತ ಪೂರ್ವಮೀಮಾಂಸೆಯ ಏಕದೇಶಿಯಾದ ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರನಿರುವನು. ನೋಡ್ರಿ, ಪೂರ್ವಮೀಮಾಂಸೆಯ ಏಕದೇಶಿಯಾದ ಯಾವ ಭಟ್ಟನ ಶಿಷ್ಯನಾದ ಪ್ರಭಾಕರನಿರುವನು. ಆ ಪ್ರಭಾಕರ ಅವನು 5ನೇದಾದ ಅರ್ಥಾಪತ್ತಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಹೆಂಗಂದ್ರೆ ಹಗಲಿನಲ್ಲಿ ಭೋಜನವನ್ನು ಮಾಡಲಾರದ ಪುರುಷನ ಸ್ಥೂಲ ಶರೀರವನ್ನು ನೋಡಿ ಈ ಪುರುಷನು ರಾತ್ರಿಯಲ್ಲಿ ಭೋಜನ ಮಾಡುತ್ತಾನೆ. ಯಾಕ? ಸ್ಥೂಲ ಶರೀರರೇ ಕಂಡಾಪಟಿ ವಜನ 1.5 ಕ್ವಿಂಟಲ್ ವಜನದ, ಯಾವ ದಿನನೂ ಉಣಂಗಿಲ್ಲ ಅಂತಾರ್ರಿ ಅವನಿಗೆ. ಯಾವ ದಿನ ಉಣಲ್ಲ ಅಂದ್ರ ಆ ಉಳ್ಳಿಲ್ಲ ಅಂದ್ರೆ ಇಷ್ಟು ವಜನ ಸ್ಥೂಲ ಶರೀರ ಇರಂಗಿಲ್ಲ. ಹಗಲ ತುಂಡಿಲ್ಲ ಅಂದ್ರೆ ರಾತ್ರಿ ಊಟ ಮಾಡ್ತಾನ್ರಿ. ರಾತ್ರಿ ಊಟ ಮಾಡ್ತಾನ. ಎದ್ರ ಮ್ಯಾಗಿಂದ್ರಿ?
ಅವನ ಸ್ಥೂಲತ್ವ ನೋಡೇ ಹೇಳ್ತಾರಪ್ಪ. ಇಷ್ಟು ಶರೀರ ಸ್ಥೂಲತ್ವವನ್ನು ಅನ್ನದಿಂದ ನೋಡಿ. ಹುಟ್ಟ್ಯದ. ಹಾ ಹ್ಞೂನ್ರಿಪ್ಪ. ಹ್ಮ್ ಅನ್ನಿಲ್ದ ಹೆಂಗ್ ಬದುಕ್ತಾನ, ಇಷ್ಟು ದಪ್ಪ ಹೆಂಗ್ ಇರ್ತಾನವ? ಈ ಪುರುಷನು ರಾತ್ರಿಯಲ್ಲಿ ಭೋಜನ ಮಾಡುತ್ತಾನೆ ಹ್ಮ್ ಎಂಬ ಜ್ಞಾನವು ಉಂಟಾಗುತ್ತದೆ. ಅಲ್ಲಿ ಹಗಲಿನಲ್ಲಿ ಭೋಜನವನ್ನು ತ್ಯಾಗ ಮಾಡಿದವನಲ್ಲಿ ರಾತ್ರಿ ಭೋಜನದ ಹೊರತಾಗಿ ಸ್ಥೂಲತ್ವವು ಸಂಭವಿಸುವುದಿಲ್ಲ. ಆದ್ದರಿಂದ ರಾತ್ರಿ ಭೋಜನಕ್ಕೆ ಸ್ಥೂಲತ್ವದ ಸಂಪಾದ್ಯವಿರುತ್ತದೆ. ನೋಡ್ರಿ ಏನಂತಾರ್ರಿ, ರಾತ್ರಿ ಭೋಜನಕ್ಕೆ ಸ್ಥೂಲತ್ವವು ಹೆಂಗದ ಸಂಪಾದ್ಯವಿರುತ್ತದೆ ಮತ್ತು ರಾತ್ರಿ ಭೋಜನವು ಸಂಪಾದಕವಿರುತ್ತದೆ. ಸಂಪಾದಕ ಅಂದ್ರೆ ಕಾರಣದದಕ್ಕ ಸ್ಥೂಲತ್ವ ಇರ್ಬೇಕಾದ್ರೆ ಹ್ಮ್ ಏನ್ರಿ ಭೋಜನ. ಹ್ಞೂನ್ರಿಪ್ಪ. ಹ್ಞೂ ರಾತ್ರಿ ಭೋಜನವು ಸಂಪಾದಕವಿರುತ್ತದೆ, ಸ್ಥೂಲತ್ವವು ಸಂಪಾದ್ಯವಿರುತ್ತದೆ. ಹ್ಮ್ ಅದು ಕಾರ್ಯದ ಯಾವುದು? ಸ್ಥೂಲತ್ವ ಕಾರ್ಯದ, ಭೋಜನ ಕಾರಣದ, ಸಂಪಾದಕದ. ಇಷ್ಟು ಸ್ಥೂಲ ಕಾರ್ಯವಾಗಿ ತೋರ್ಬೇಕಾದ್ರ ಅಲ್ಲಿ ಭೋಜನ ಕಾರಣ. ಭೋಜನ ಮಾಡಿದ್ರೆ ಇವ ಹಿಂಗದಲ್ರಿ. ಭೋಜನವೇ ಸಂಪಾದಕದ ನೋಡ್ರಿ ಇಲ್ಲಿ. ಹೌನ್ರಿಪ್ಪ. ಹ್ಮ್ ಸಂಪಾದಕವಾಗಲ್ಪಟ್ಟಂಥ ಯಾವ ರಾತ್ರಿ ಭೋಜನವಿರುವುದೋ ಅದರ ಜ್ಞಾನಕ್ಕೆ ಕಾರಣವಾಗಲ್ಪಟ್ಟಂಥ ಸ್ಥೂಲತ್ವದ ಅಸಂಭವದ ಜ್ಞಾನವು, ಅದು ಸ್ಥೂಲತ್ವ ಇರೋದು ಅಸಂಭವ ಜ್ಞಾನದ್ರಿ. ಅದು ಅದು ಉಣ್ತಾನಂತ ತಿಳ್ಕೊಬೇಕಾಗ್ತದ. ಅಸಂಭವದ ಜ್ಞಾನವು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅರ್ಥದ ಮ್ಯಾಗಿಂದು ಆಪತ್ತಿ ಮಾಡುದು, ಎಷ್ಟು ವಜನ ಎಷ್ಟು ದಮ್ ಅದಂದ್ರೆ ಇವ ಉಳ್ಳಾರ್ದೆ ಇದು ಸಂಭವಿಸಂಗಿಲ್ಲಪ್ಪ, ಉಣತನ ಇವ ಹಗಲು ಉಳ್ಳಿಲ್ಲ ಅಂದ್ರು ರಾತ್ರಿ ಉಣ್ತಾನಂತ ಅನ್ನದ ಕಲ್ಪನಾ ಆಗ್ತದ ನೋಡ್ರಿ ಇಲ್ಲಿ. ಇನ್ನು 196 6ನೇದು ಹೇಳ್ತಾರೆ, ಪೂರ್ವ ಮೀಮಾಂಸಕನಾದ ಯಾವ ಭಟ್ಟನಿರುವನೋ. ಎಲ್ಲಿದ್ರಿ? ಅಸಂಭವದ ಜ್ಞಾನವು ಅಂದ್ರಲ್ರಿ ಮುಂದೆ. ಜ್ಞಾನವು ಅರ್ಥಾಪತ್ತಿ 201. ಅರ್ಥಾಪತ್ತಿ ಪ್ರಮಾಣ ಮತ್ತು ಪ್ರಮಾ ಇವುಗಳ ನಿರೂಪಣವನ್ನು ವೃತ್ತಿ ರತ್ನಾವಳಿಯ 6ನೆಯ ಮತ್ತು ವೃತ್ತಿ ಪ್ರಭಾಕರದ 5ನೇ ಪ್ರಕಾಶದಲ್ಲಿ ಮಾಡಿರುತ್ತದೆ. ಅಲ್ಲಿ ಇಲ್ಲಿ ಅದ್ರಪ್ಪ ಇಲ್ಲಿ ಟೀಕಾದಲ್ಲಿ ಇಲ್ಲಿ ಟೀಕಾದಲ್ಲಿ ದೃಷ್ಟಿ ದೋಷದಿಂದ ಸಂಪಾದ್ಯ ಮತ್ತು ಸಂಪಾದಕ ಏನಂತಾರ ಇಲ್ಲಿ ಟೀಕಾದಲ್ಲಿ ಮ್ಯಾಲ ಏನ್ ಹೇಳಿದ್ರಲ್ಲ, ದೃಷ್ಟಿ ದೋಷದಿಂದ ಸಂಪಾದ್ಯ ಮತ್ತು ಸಂಪಾದಕ ಶಬ್ದಗಳ ಉಲ್ಲೇಖವು ವಿಪರೀತವಿತ್ತು. ಅಂದ್ರೆ ಇವ ಎದುರಿಗೆ ನೋಡಿಲ್ಲ, ಹಿಂಗ ಅನುಮಾನದಿಂದ ನೋಡಿ ಹೇಳ್ತಾನಲ್ರಿ ಪರ. ಸಂಪಾದಕ ಸಂಪಾದ್ಯ ವಿಪರೀತ ಇತ್ತು. ಅದನ್ನು ನಾವು ವೃತ್ತಿ ಪ್ರಭಾಕರದ ಅನುಸಾರವಾಗಿ ಅರ್ಥಾಪತ್ತಿಯಾಗಿ ಯಥಾಸ್ಥಿತಿಯಾಗಿ ಅಂದ್ರೆ ಯಥಾಸ್ಥಿತಿಯಾಗಿ ಎದರಂತಪ್ಪ ಅಂತ ಕೇಳಿದ್ರೆ, ನಾವು ವೃತ್ತಿ ಪ್ರಭಾಕರದ ಅನುಸಾರವಾಗಿ ಯಥಾಸ್ಥಿತಿಯಾಗಿ ಮಾಡಿದ್ದೇವೆ. ಏನು ಸಂಪಾದ್ಯ ಸಂಪಾದಕ ಹೇಳ್ಯಾರ ನೋಡ್ರಿ. ಏನು ವಿಪರೀತ ಆಗಿತ್ತಪ್ಪ ಅಂದ್ರ ಸಂಪಾದ್ಯನೇ ಮೊದಲು ಬಂದದ್ರಿ, ಸಂಪಾದಕ ನಂತರ ಬಂದದಲ್ಲಿ ಮ್ಯಾಲ ಟೀಕಾದಾಗ. ಈ ಕಾರ್ಯ ನೋಡಿನೇ ಕಾರಣ ಗುರುತಿಸಿದ್ವಿ ನೋಡ್ರಿ. ಸಂಪಾದ್ಯ ನೋಡಿ ಸಂಪಾದಕ. ಸಂಪಾದ್ಯ ಏನು? ಸ್ಥೂಲತ್ವ ವಚನದ ನೋಡ್ರಿ. ಅದಕ್ಕೆ ಸಂಪಾದಕ ಏನದಪ್ಪ ಅಂದ್ರ ಊಟ, ಅನ್ನ. ವಿಪರೀತವಿತ್ತು. ಅದನ್ನು ನಾವು ವೃತ್ತಿ ಪ್ರಭಾಕರದ ಅನುಸಾರವಾಗಿ ಯಥಾಸ್ಥಿತಿಯಾಗಿ ಮಾಡಿದ್ದೇವೆ. ಇಲ್ಲಿ ಸಂಪಾದ್ಯವು ಕಾರ್ಯವಿರುತ್ತದೆ ಮತ್ತು ಸಂಪಾದಕವು ಕಾರಣವಿರುತ್ತದೆ. ಟಿಪ್ನೊಳಗೆ ಕೊಟ್ಟ ನೋಡ್ರಿ.
ಇನ್ನು 196ರಲ್ಲಿ 6ನೇದ್ದು ಪೂರ್ವ ಮೀಮಾಂಸಕನಾದ ಯಾವ ಭಟ್ಟರಿರುವನು? ಯಾರ್ಯವ? ಪೂರ್ವ ಮೀಮಾಂಸಾ ಶಾಸ್ತ್ರಕರ್ತ. ಪೂರ್ವ ಮೀಮಾಂಸಕನಾದ ಯಾವ ಭಟ್ಟನಿರುವನು ಅವನು 6ನೇಯದಾದ ಅನುಪಲಬ್ಧಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಮತ್ತು ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಅನುಪಲಬ್ಧಿಯ ಪ್ರಮಾಣದ ಪ್ರಯೋಜನವು ಈ ರೀತಿಯಾಗಿರುತ್ತದೆ. ಹ್ಯಾಂಗದಪ್ಪ ಅಂತ ಕೇಳಿದ್ರೆ, ಗ್ರಹಾದಿಗಳಲ್ಲಿ ಘಟವೇ ಮೊದಲಾದವುಗಳ ಅಭಾವದ ಜ್ಞಾನವಾಗುತ್ತದೆ. ಮೊದಲ ಕೊಡ ಇತ್ತು, ಅದೆಲ್ಲ ನೀರಿಗೆ ತೊಗೊಂಡು ಹೋದ್ರು. ನೀರಿಗೆ ತೊಗೊಂಡು ಹೋದ ಬಳಿಕ ಏನಾಯ್ತಲ್ಲಿ? ಘಟದ ಅಭಾವ. ಘಟವೇ ಮೊದಲಾದವುಗಳ ಅಭಾವದ ಜ್ಞಾನವಾಗುತ್ತದೆ. ಅಲ್ಲಿ ಯಾವ ಪದಾರ್ಥದ ಪ್ರತೀತಿ ಅಂದ್ರೆ ಜ್ಞಾನವಾಗುವುದಿಲ್ಲವೋ ಮಹೇಶಣ್ಣ ಕೇಳಿಸ್ತದಿಲ್ರಿ? ಯಾರು ಫೋನ್ ಮಾಡ್ಲಕತ್ತಾರ ಇದಕ್ಕ? ನೋಡ್ರಿ, ಪೂರ್ವ ಮೀಮಾಂಸಕನಾದ ಯಾವ ಭಟ್ಟನಿರುವನು ಅವನು 6ನೇಯದಾದ ಅನುಪಲಬ್ಧಿ ಪ್ರಮಾಣವನ್ನು ಕೂಡ ಅಂಗೀಕಾರ ಮಾಡಿರುತ್ತಾನೆ. ಮತ್ತು ವೇದಾಂತ ಶಾಸ್ತ್ರದಲ್ಲಿಯೂ ಕೂಡ 6 ಪ್ರಮಾಣಗಳನ್ನು ಅಂಗೀಕಾರ ಮಾಡಿರುತ್ತಾರೆ. ಅನುಪಲಬ್ಧಿಯ ಪ್ರಮಾಣದ ಪ್ರಯೋಜನವು ಈ ರೀತಿ ಇರುತ್ತದೆ. ಹೆಂಗದಪ್ಪ ಅಂತ ಕೇಳಿದ, ಗ್ರಹಾದಿಗಳಲ್ಲಿ ಘಟವೇ ಮೊದಲಾದವುಗಳ ಅಭಾವದ ಜ್ಞಾನವಾಗುತ್ತದೆ. ಆ ಇಲ್ಲ ಅನ್ನೋದು ಘಟಾದಿಗಳದ್ದು ಏನಾಯ್ತು? ಅಭಾವ ಜ್ಞಾನ ಆಗ್ತದೆ. ಅಲ್ಲಿ ಯಾವ ಪದಾರ್ಥದ ಪ್ರತೀತಿಯಾಗುವುದಿಲ್ಲವೋ ಅದರ ಅಭಾವದ ಜ್ಞಾನವಾಗುತ್ತದೆ. ಯಾವ ಪದಾರ್ಥ ಇಲ್ಲ ಅಂದ್ರೆ ಸಹಿತ ಅದರ ಅಭಾವದ ಜ್ಞಾನ ಮಾತ್ರ ಹಾಗೆ ಆಗ್ತದೆ. ಆ ಪ್ರತೀತಿಯಾಗುವುದನ್ನು ಅನುಪಲಬ್ಧಿ ಎಂದು ಹೇಳುತ್ತಾರೆ. ಅದಕ್ಕೇನಂತಾರ? ಅನುಪಲಬ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಘಟ ಇಲ್ಲ ಅನ್ನೋದು ಅದು ಘಟದ ಅಭಾವದಲ್ರಿ, ಅಲ್ಲಿ ಅಭಾವ ಜ್ಞಾನ ಆಗ್ಯದ. ಯಾವ ಅನುಪಲಬ್ಧಿ ಅಂದರೆ ಅಪ್ರತೀತಿಯಾಗುವುದು, ಅದರಿಂದ ಅಭಾವವು ನಿಶ್ಚಯವಾಗುತ್ತದೆ. ಅಂತ ಪದಾರ್ಥಗಳ ಅಭಾವ ನಿಶ್ಚಯಕ್ಕೆ ಕಾರಣವಾದ ಯಾವ ಪದಾರ್ಥಗಳ ಅಪ್ರತೀತಿ ಇರುವುದು, ಆ ಪದಾರ್ಥಗಳದ್ದು ಏನದಲ್ಲಿ ಅಪ್ರತೀತಿ ಅದ, ಅದಕ್ಕೆ ಅನುಪಲಬ್ಧಿ ಪ್ರಮಾಣವೆಂದು ಹೇಳುತ್ತಾರೆ. ಸಮಯ ಆಗ್ಯದ್ರಿ. ಮತ್ ನಾಳಿನ ದಿವಸ ಏನ್ ಹೇಳ್ತಾರಪ್ಪ? ಪ್ರಮಾಣ ಮತ್ತು ಪ್ರಮಾಜ್ಞಾನದ ಲಕ್ಷಣಗಳನ್ನು ಹೇಳೋರ್ದಾರ. ಆ ಲಕ್ಷಣ ಮತ್ತೆ ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಡ್ರಿ. ಇಲ್ಲೇ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ. ಈ ವಾಗ್ರೂಪ ಸೇವೆಯನ್ನು ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ.